ನಮಸ್ತೆ. ನಾವಿವತ್ತು ಅರುಣ್ ಅಡ್ಡಾಗೆ ಭೇಟಿ ಕೊಟ್ಟಿದ್ವಿ. ಹೌದು, ತುಂಬಾ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಒಂದು ಬಟ್ಟೆ ಶಾಪ್ ಇದು ರೀಸೆಂಟಾಗಿ ಬನಶಂಕರಿಲಿ ಒಂದು ಓಪನ್ ಆಗಿತ್ತು. ನಮಗೂ ಕೂಡ ತುಂಬ ಒಂದು ಆಸೆ ಇತ್ತು, ಇಲ್ಲಿ ಹೋಗಬೇಕು, ಯಾವ ಥರ ಕಲೆಕ್ಷನ್ಸ್ ಇದೆ, ತುಂಬಾ ಬರ್ತಾ ಇರುತ್ತೆ, ಇನ್ಸ್ಟಾದಲ್ಲೆಲ್ಲ ವೈರಲ್ ಆಗಿರುತ್ತೆ ಇವರ ವೀಡಿಯೋಸು. ಆ್ಯಂಡ್ ಬ್ರಾಂಚ್ ಮೇಲೆ ಬ್ರಾಂಚು ಮಾಡ್ತಾನೆ ಇದ್ದಾರೆ ಕಂಟಿನ್ಯೂ ಆಗಿ. ಆ್ಯಂಡ್ ನಿಜವಾಗ್ಲೂ ಅರುಣ್ ಅವ್ರಿಗೆ ಒಳ್ಳೆಯದಾಗಲಿ. ಈಗ ನಮ್ಮದು ಕೂಡ ಶಾಪ್ ಇತ್ತು, ಹಾಗಾಗಿ ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನೋಡೋಣ ಅಂತ ಹೋಗಿದ್ದೆ. ನಾವು ಬನಶಂಕರಿ ಬ್ರಾಂಚ್ಗೆ ಹೋಗಿದ್ದು, ವಿಸಿಟ್ ಮಾಡಿದ್ದು. ಓವರಾಲ್ ಗುಡ್ ಎಕ್ಸ್ಪೀರಿಯೆನ್ಸು, ಒಳ್ಳೆ ಪೊಲೈಟಾಗಿ ಮಾತಾಡಿದ್ರು ಕ್ಯಾಶಿಯರ್ ಕೌಂಟರ್ಲಿ ಕೂಡ. ಆ್ಯಂಡ್ ನಮಗೆ ಕ್ಲಾತ್ ವೈಸ್ ಬಂದು ಪ್ರತಿಯೊಂದು ಬಟ್ಟೆನೂ ಸಿಗುತ್ತೆ, ಕಾಟನ್ನು, ಲೆನಿನ್ನು, ರೆಕ್ಸಿನು, ಪ್ರತಿಯೊಂದು ಕ್ಲಾತು ಇದೆ ಅವ್ರ ಹತ್ರ. ಆ್ಯಂಡ್ ಮೋರ್ ಓವರ್ ನಿಮಗೆ ಒಂದು 450-500 ರೇಂಜಲ್ಲಿ 1200ಗೆ 3 ಶರ್ಟ್ಸು ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಅವರು ಇವನ್ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ, ಒಳ್ಳೆಯ ವಿಷಯ. ಆ್ಯಂಡ್ ನನಗೆ ಸ್ಟಿಚ್ ಒಂದು ಶರ್ಟ್ ಪ್ರಾಬ್ಲಮ್ ಅಂತ ಅನ್ನಿಸ್ತು, ಒಂದು ಶರ್ಟ್ ಮಾತ್ರ. ಈಗ 1200ಗೆ 5 ಶರ್ಟ್ಸ್ ಕೊಟ್ಟಿದ್ರು. ಅದರಲ್ಲಿ ಕೆಲವೊಂದು ತುಂಬಾ ಗುಡ್ಡೆ ಥರ ಮೂಟೆಗಟ್ಟಲೆ ಹಾಕಿರ್ತಾರೆ, ಅದರಲ್ಲಿ ನಾವು ಹುಡುಕಬೇಕು, ತುಂಬ ಪೇಷನ್ಸ್ ಇರಬೇಕು, 1-1.5 hour ಟೈಮ್ ತೊಗೊಳುತ್ತೆ. ಆ್ಯಂಡ್ ಟ್ರಯಲ್ ರೂಮು ಇತ್ತು ಮುಂಚೆ, ಈಗ ಕ್ರೌಡ್ ಜಾಸ್ತಿ ಇರೋದ್ರಿಂದ ಟೈಮ್ ಆಗೋದಿಲ್ಲ, ಒಬ್ರು ಹೋದರೆ ಬರೋದಿಲ್ಲ ಬೇಗ ಅಂತ ಟೈಮ್ ಇದಕ್ಕೆ ತೆಗೆದಾಕಿದ್ದಾರೆ. ಆ್ಯಂಡ್ ಈ ಬಟ್ಟೆಗಳು ಕೂಡ ಮುಂಚೆ ಹ್ಯಾಂಗ್ ಮಾಡ್ತಾ ಇದ್ರಂತೆ, ರಶ್ ಇರೋದ್ರ ಕಾರಣ ಎಲ್ಲ ಕಿತ್ತಾಕ್ತಾ ಇದ್ದಾರೆ ಬಂದು. ಬಟ್ ಅವರು ಏನು ಮಾಡೋಕ್ಕೆ ಪರಿಸ್ಥಿತಿ ಇಲ್ಲ, ಅಲ್ಲಿ ಒಂದು ಹತ್ರ ಹಾಕಿರ್ತಾರೆ, ನೀವು ಹುಡುಕೋಬೇಕು ಪೇಷನ್ಸಿಂದ. ಬಟ್ ಪಾಲಿಸ್ಟರು ಅದು ಇದು ಕ್ಲಾತು ಅಂತ ಏನಿಲ್ಲ, ಪ್ರತಿ ಮೆಟೀರಿಯಲು ಇದೆ ಅವ್ರ ಹತ್ರ. ನಿಮ್ಮ ಲಕ್ಕು, ನೀವು ಸ್ವಲ್ಪ ಬೇಗ ಹೋಗಿ ಸ್ವಲ್ಪ ವೀಕ್ ಡೇಸಲ್ಲಿ ಹೋದರೆ ಫ್ರೀ ಆಗಿರುತ್ತೆ, ಹುಡುಕೊಂಡ್ರೆ ಒಳ್ಳೆ ಬಟ್ಟೆನೇ ಸಿಗುತ್ತೆ. ನಾನು ಕೂಡ ಅದು 5 ಶರ್ಟ್ಸ್ ತೊಗೊಂಡೆ 1200. ನಾನು ಫಸ್ಟಿಗೆ ಅಲ್ಲಿ ಹೋಗಲಿಲ್ಲ ಬೇಡ ಅಂತ, ಲಾಸ್ಟಿಗೆ ಒಂದ್ಸರಿ ನೋಡೋಣ, ಫಾರ್ಮಲ್ಸ್ ಬೇಕಿತ್ತು ಅಂತ ಹೋದೆ. ಕ್ಲಾತು ತುಂಬ ದಪ್ಪನೂ ಇತ್ತು, ಪ್ರೀಮಿಯಮ್ ಸಹ ಇತ್ತು, ಫಾರ್ಮಲ್ಸ್ ಅಂತ ಹೋದೆ ನಾನು. ಸೊ ಅಲ್ಲಿ ತೊಗೊಂಡೆ. ಆ್ಯಂಡ್ ಅದನ್ನು ನಾನು ವಾಷಿಂಗ್ ಕೂಡ ಹಾಕ್ಸಿದ್ದೆ ಫಸ್ಟಿಗೆ ತೊಗೊಂಬಂದ್ಮೇಲೆ. ಈವನ್ ಒಂದು ಡ್ರಾಪ್ ಕೂಡ ಕಲರು ಶೇಡ್ ಆಗಿಲ್ಲ ಫಸ್ಟ್ ವಾಶಲ್ಲಿ. ಆ್ಯಂಡ್ ನಾನು ಬ್ಯಾಗಿ ಪ್ಯಾಂಟ್ ಕೂಡ ತೊಗೊಂಡೆ, ಅದೊಂದು 750 ತೊಗೊಂಡ್ರು. ಸಪ್ರೇಟ್ ತೊಗೊಂಡ್ರೆ ಕಾಂಬೋ ಆದರೆ 1800-1900ಗೆ 3 ಕೊಡ್ತಾರೆ. ಫಾರ್ಮಲ್ಸು ನನಗೆ ಕ್ಲಾತ್ ಇಷ್ಟ ಆಗಿಲ್ಲ, ಅದು 1000ಗೆ 3-5 ಅಂತ ಹೇಳಿದ್ರು. ಆ್ಯಂಡ್ ಇನ್ನು ಟಿ ಶರ್ಟ್ಸ್ ಎಲ್ಲ 3 ಏನೋ ಹೇಳಿದ್ರು 1000ಗೆ. ಅದು ನನಗೆ ಹುಡುಕೋಕೆ ತುಂಬ ಟೈಮ್ ಬೇಕು ಅಂತ ಆಗಿಲ್ಲ ತೊಗೊಳಕ್ಕೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಆ್ಯಂಡ್ ಹುಡೀಸು ಎಲ್ಲನೂ ಇತ್ತು, ಜಾಕೆಟ್ಸ್ ಇತ್ತು. ಜಾಕೆಟ್ಸ್ ಅಂತೂ ತುಂಬಾ ಕ್ವಾಲಿಟಿ ಚೆನ್ನಾಗಿದ್ವು, 2500. ಆ್ಯಂಡ್ ವೀಕೆಂಡಲ್ಲಿ ಅರುಣವರು ಅನೌನ್ಸ್ ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ಹೋದರೆ ರಶ್ ಇರುತ್ತೆ, ಬಟ್ ಇನ್ನೂ ಜಾಸ್ತಿ ನಿಮಗೆ ಬಟ್ಟೆ ಸಿಗುತ್ತೆ. 5 ಬದಲಿಗೆ 10 ಕೊಡ್ತಾರೆ. ಈಗ ಹಾಸನದಲ್ಲಿ 20 ಶರ್ಟ್ಸ್ ಕೊಡ್ತಾ ಇದ್ದಾರೆ. ಬಟ್ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟು ಇವಾಗಲೇ ಕೊಡ್ತಾರೆ ಅಂತ ಶಾಪಿಗೆ ಬಂದಿದ್ರು. ನಾನು ಕೂಡ ಒಂದು 10 ಶರ್ಟೇನೋ ಬರುತ್ತೆ, ಮೇ ಬಿ ಆಫೀಸ್ ಓಪನಿಂಗ್ ಟೈಮಲ್ಲಿ 20 ಕೊಡ್ತಾರೆ, ಬೇರೆ ಟೈಮಲ್ಲೆಲ್ಲ 10 ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅಲ್ಲೋದ್ಮೇಲೆ ಗೊತ್ತಾಯಿತು 1200ಗೆ 5 ಮಾತ್ರ ಕೊಡ್ತಾರೆ. ಬಟ್ ಏನು ಮೋಸ ಇಲ್ಲ, ಎಷ್ಟೋ ಜನ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಬಜೆಟಲ್ಲಿ ಕೊಡ್ತಾ ಇರೋ ಶರ್ಟ್ಸ್ ಕ್ವಾಲಿಟಿ ವರ್ತಿದೆ. ನಂದು ಒಂದೇ ಒಂದು ಶರ್ಟ್ ಮಾತ್ರ ಸ್ವಲ್ಪ ಸ್ಟಿಚಿಂಗ್ ಓಪನ್ ಆಗಿದೆ, ನಾನು ಅಲ್ಲೇ ನೋಡಿದೆ, ಬಟ್ ಅದು ಮತ್ತೆ ತೊಗೊಂಡ್ಬಂದಿದ್ದೀನಿ. ಅದು ಬೇಕಾಗಿತ್ತು, ಅದೇ ಸೈಜ್ ಇರಲಿಲ್ಲ ಅಂತ. ಬೇರೆ ಪ್ರಾಬ್ಲಮ್ ಇಲ್ಲ. ಅಂದರೆ ಈಗ ಕಲರ್ ಶೇಡ್ ಆದರೆ 450-500 ರುಪೀಸ್ಗೆ ಒಂದು ಶರ್ಟ್ ಕೊಡ್ತಾರೆ. ಆ ಶರ್ಟ್ನ ಅವರು ಫ್ರೀಯಾಗಿ ಎಕ್ಸ್ಚೇಂಜ್ ಮಾಡಿ ಕೊಡ್ತಾವ್ರೆ. ಸೊ ಮೋರೋವರ್ ಏನಾಗುತ್ತೆ ಅಂದರೆ 1200ಗೆ 1500ಗೆ 3 ಕೊಡ್ತಾರೆ ಆ ಶರ್ಟ್ಸು. ನೀಡಲ್ ಬ್ರ್ಯಾಂಡ್, ಅವ್ರ ಬ್ರ್ಯಾಂಡ್ದು. ಇದು 1200ಗೆ 5-10 ಕೊಡೋದಕ್ಕೆಲ್ಲ ಗ್ಯಾರಂಟಿ ಇರಲ್ಲ, ಬಟ್ ಅದು ಕಲರ್ ಹೋಗಿಲ್ಲ. ನಾನು ಶಾಕ್ ಆದೆ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಇನ್ನೂ ಅಲ್ಲಿ ಮೇಂಟೆನೆನ್ಸು ಅಂದರೆ ಕಲೆಕ್ಷನ್ ವೈಸ್ ಇನ್ನೂ ಜಾಸ್ತಿ ಹಾಕ್ಸಿ, ಜೊತೆಗೆ ಅಲ್ಲಿ ಒಂದು ಹ್ಯಾಂಗ್ ಮಾಡೋ ಥರ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ನಮಗೆ. ಆಮೇಲೆ ಸೈಜು ಎಲ್ಲನೂ ನಾವು ಹಾಕೊಂಡು ಟ್ರಯಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಟ್ರಯಲ್ ರೂಮ್ ಕೂಡ ಇರಲ್ಲ. ನೀವು ಹೋಗಿ ಒಂದು ಶರ್ಟ್ ಹಾಕೊಂಡು ನೋಡಿ, ಅದು ನಿಮ್ಗೆ ಓಕೆ ಅನ್ಸಲ್ಲಿ ನೀವು ತೊಗೋಬೋದು. ಇಷ್ಟ ಆಗಿತ್ತು ಫ್ರೆಂಡ್ಸ್. ತುಂಬ ಜನ ಬಂದು ವಾಪಸ್ ಹೋಗ್ತಾ ಇದ್ರು, ಕೆಲವ್ರಿಗೆ ಇಷ್ಟ ಆಗೋದು, ಕೆಲವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ನನ್ನ ಓವರಾಲ್ ಎಕ್ಸ್ಪೀರಿಯನ್ಸ್ ಓಕೆ. ಆ ಬಜೆಟ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿದೆ ಜಾಸ್ತಿನೇ ಕ್ವಾಲಿಟಿ ಕೊಟ್ಟಿದ್ದಾರೆ. ಓವರಾಲ್ ವರ್ತಿದೆ. ಕಾಂಬೋ ತೊಗೊಳ್ಳಿ, ನಿಮ್ಮ ಹತ್ರ ಅಮೌಂಟ್ ಇದ್ದರೆ, ಇಲ್ಲ ಸಿಂಗಲ್ ಆದ್ರೂ ತೊಗೊಳ್ಬೋದು. ಒಂದು 50 ರೂಪಾಯಿ ಜಾಸ್ತಿ ತೊಗೋತಾರೆ. ಆ್ಯಂಡ್ ಇನ್ನೂ ಸ್ಟಾಕ್ಸ್ ಹಾಕ್ಸ್ತಾ ಇರ್ತಾರೆ. ವೀಕೆಂಡಲ್ಲಿ ಹೋದರೆ ರಶ್ ಇರುತ್ತೆ ಅಂತ ನಾನು ಹೋಗಿಲ್ಲ ಅಷ್ಟೇ. ನಾನು ಇಲ್ಲ ಬನಶಂಕರಿ ಬ್ರಾಂಚಿಗೆ ಹೋಗಿದ್ದೆ. ನಮ್ಮದು ಕೂಡ ಶಾಪ್ ಇತ್ತು, ಹಾಗಾಗಿ ಒಂದು ವಿಸಿಟ್ ಮಾಡೋಣ ಅಂತ ಹೋಗಿದ್ದೆ. ಇದೊಂದು ಯಾರಾದರೂ ಸುತ್ತಮುತ್ತ ಹತ್ರ ಇದ್ದರೆ ನೀವು ಆರಾಮಾಗಿ ಹೋಗ್ಬಿಟ್ಟು ತೊಗೋಬೋದು. ಅಂದರೆ ಇದು ಡೈಲಿ ಯೂಸ್ಗೆ, ರಫ್ ಯೂಸ್ಗೆ, ತುಂಬ ಔಟ್ಸೈಡ್ ನಾವು ಓಡಾಡ್ತಿರ್ತೀವಿ 2 ವೀಲರ್ಸಲ್ಲಿ. ಡೈಲಿ ಯೂಸ್ಗೆ ಹೊಸ ಬಟ್ಟೆಗಳು ಹಾಕೋದ್ರೆ ಆ ಟ್ರಾಫಿಕ್, ಆ ಧೂಳಿಗೆ ಎಷ್ಟು ಗಲೀಜಾಗಿ ಹೋಗ್ಬಿಡುತ್ತೆ.
ಇದು ರಫ್ ಯೂಸ್ಗೆ ಡೈಲಿ ಯೂಸ್ಗೆ ಆರಾಮಾಗಿ ನೀವು 5ರಿಂದ 10 ಶರ್ಟ್ ಆಫರಿಂದ ತೊಗೊಂಡ್ರೆ ಹೊಸ ಬಟ್ಟೆಗಳು ಹಾಕೋ ದುಡ್ಡು ಉಳಿತತ್ತೆ, ಜಾಸ್ತಿ ಏನು ಕೊಟ್ಟಿರಲ್ಲ ಇದಕ್ಕೆ ನಾವು. ಇದನ್ನು ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.